ನಮಸ್ಕಾರ ಕರ್ನಾಟಕ. ಒಂದು ಮಾತು ಹಲವು ತೂತು. ಸುದೀಪ್ ಅವರಿಗೆ ಮಾರ್ಕ್ ಸಿನಿಮಾ ರೀಮಾರ್ಕ್ ಎನ್ನುವಂಥ ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಅದ್ಭುತವಾಗಿ ಮತ್ತು ಅಮೋಘವಾಗಿ ಪ್ರಸಾರದೊಂದಿಗೆ ಅಂದರೆ ಮಾಧ್ಯಮಗಳು ಮಾಡುವಂತಹ ಮಹಾನ್ ಕಾರ್ಯದಿಂದಾಗಿ ಫ್ಯಾನ್ಸ್ ವಾರ್ ಮತ್ತಷ್ಟು ಜೋರಾಗುತ್ತದೆ. ಇಷ್ಟೇ ವಿಚಾರ ಇಲ್ಲಿ ತಿಳಿದುಕೊಳ್ಳುವಂಥ ವಿಚಾರವನ್ನೆಲ್ಲವನ್ನು ಬಿಟ್ಟು ಇರುವುದೆರಡೆಗೆ ನಡೆಯುತ್ತಿದೆ ಮಾಧ್ಯಮಗಳ ಕಾರ್ಯ. ಮಾಧ್ಯಮಗಳ ಕಾರ್ಯಕ್ಕೂ ಮತ್ತಷ್ಟು ಟಾಂಗ್ ಕೊಟ್ಟಿದ್ದಾರೆ ಸುದೀಪ್ ಅವರು. ಈ ಒಂದು ಕಾರ್ಯದಲ್ಲಿ ನಾವು ಎಷ್ಟು ಗಮನಿಸಬೇಕು ಅಂತಂದರೆ, ಸುದೀಪ್ ಅವರು ಹೇಳಿರುವಂಥದ್ದು ಮೊನ್ನೆ ಮಾರ್ಕ್ ರಿಲೀಸ್ ಅಂತಂದರೆ ಟ್ರೈಲರ್ ಲಾಂಚ್ ಅನ್ನುವಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯ ನೆಹರು ಒಂದು ಮೈದಾನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಏನಪ್ಪ ಅಂತಂದರೆ, ನಾನು ಎಲ್ಲದಕ್ಕೂ ಸಿದ್ಧ, ಮಾತಿಗೆ ಬದ್ಧ, ಶುರುವಾಗಲಿ ಯುದ್ಧ ಎನ್ನುವಂತಹ ಒಂದು ಡೈಲಾಗನ್ನು ಹೇಳ್ತಾರೆ. ಸಿನಿಮಾ ಥರ ಇರುವಂಥ ಒಂದು ಡೈಲಾಗನ್ನು, ಸಣ್ಣ ಡೈಲಾಗ್ ಹೇಳ್ತಾರೆ. ಅಭಿಮಾನಿಗಳನ್ನ ರಂಜಿಸೋದಕ್ಕಾಗಿ ಅಥವಾ ಅವರಿಗೆ ಅಭಿಮಾನಿಗಳಿಂದ ಏನು ತೊಂದರೆ ಆಗ್ತಾಯಿದೆ, ಅವರಿಂದ ಅಭಿಮಾನಿಗಳಿಗಾಗಿ ಒಂದಷ್ಟು ಕೋಪ ವಿಕೋಪಗಳು ಬಂದಿರ್ಬೋದು ಬೇರೆಯವರಿಂದ, ಅದನ್ನು ತಡೆಯೊಡ್ಡಲಿಕ್ಕೋಸ್ಕರ ಆಗಿರ್ಬೋದು ಅಥವಾ ಪೈರಸಿ ವಿಚಾರಕ್ಕಾಗಿರ್ಬೋದು, 100 ವಿಚಾರ ಏನೇ ಇರಲಿ ಅದರೊಳಗಡೆ. ಬಟ್ ಅವ್ರು ಹೇಳಿಲ್ವೋ, ಅದು ಯಾರಿಗೆ ಹೇಳಿದಾರೋ, ಪರೋಕ್ಷವಾಗಿ ಇನ್ನೊಬ್ರಿಗೆ ಹೇಳಿದಾರೋ, ಪ್ರತ್ಯಕ್ಷವಾಗಿ ಇನ್ನೊಬ್ರಿಗೆ ಹೇಳಿದಾರೋ, ಅದು ಬೇಡ ನಮಗೆ ಪ್ರಶ್ನೆ, ಅದನ್ನು ತೆಗೆದಿಡೋಣ. ಅದು ಆಗಿದ್ದು ಆ ನೆಹರು ಮೈದಾನದ ಹುಬ್ಬಳ್ಳಿಯಲ್ಲಿ. ಈಗ ದರ್ಶನ್ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿ ಅವರು ಈ ರೀತಿಯಾಗಿ ಹೇಳಿದ್ರು, ಆ ರೀತಿಯಾಗಿ ಹೇಳಿದ್ರು. ಅದ್ರ ಜೊತೆಗೆ ಧನ್ವೀರ್ ಅವರು ಕೂಡ ಮತ್ತೊಂದು ಟ್ವೀಟ್ ಮಾಡಿದ್ರು, ಕಾಡಿನಲ್ಲಿರುವಂಥದ್ದು ಒಂದೇ ರಾಜ, ಅದಕ್ಕೆ ಇವರು ವಿಜಯಲಕ್ಷ್ಮಿ ಅವರು ಜೈಲಲ್ಲಿದ್ದಾಗ, ನಮ್ಮ ಪತಿಯವರಾದ ದರ್ಶನ್ರವರು ಜೈಲಲ್ಲಿದ್ದಾಗ ಯಾರ್ಯಾರು ಏನೇನೋ ಮಾತಾಡ್ತಾರೆ, ಆದರೆ ಅವರು ಬೆಂಗಳೂರಲ್ಲಿದ್ದಾಗ ಇವರು ಬೆಂಗಳೂರಲ್ಲಿ ಅದಾರೋ ಇಲ್ವೋ ಎನ್ನುವಂಥ ವಿಚಾರದೊಳಗೆ ಬಹುದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಅರ್ಥ ಮಾಡ್ಕೊಳ್ರಿ, ಅದು ಅವರ ವೈಯಕ್ತಿಕ ವಿಚಾರಗಳು. ಅವರು ಯಾರಿಗೆ ಅಂದಿದ್ದಾರೋ ಬಿಟ್ಟಿದ್ದಾರೋ ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದು ಯಾವ ಸಂಕ್ಷಿಪ್ತವಾದಂಥ ಮಾಹಿತಿಯೊಂದಿಗೆ ಸಂಕ್ಷಿಪ್ತ ಮಾಹಿತಿ ಮೇರೆಗೆ ನಿಮ್ಮ ಮುಂದೆ ಬರ್ತಾನೆ. ಆದರೆ ಈಗ ಮಾಧ್ಯಮಗಳ ಅತಿರೇಕತನದಿಂದ ದರ್ಶನ್ ಅವರ ಡೆವಿಲ್ ಚಿತ್ರವನ್ನು ಎಲ್ಲೂ ಕೂಡ ಪ್ರಮೋಷನ್ ಮಾಡಲಿಲ್ಲ. ದರ್ಶನ್ ರವರ ಡೆವಿಲ್ ಚಿತ್ರದ ಬಗ್ಗೆ ಒಂದಷ್ಟು ಕೂಡ ಕಿಂಚಿತ್ ಮಾಹಿತಿಯನ್ನು ನೋಡಲಿಲ್ಲ. ಆದರೆ ಕಾಂಟ್ರವರ್ಸಿ, ಇದರಿಂದ ಒಂದಷ್ಟು TRP ಸಿಗ್ತದೆ. ಇವರಿಬ್ಬರ ಮಧ್ಯೆ ಜಗಳ ಐತೋ ಇಲ್ಲ ಗೊತ್ತಿಲ್ಲ, ಜಗಳ ಐತೆ ಅಂತ ನಾವು ತೋರಿಸ್ಬಿಡೋದು. ಅದ್ರ ಜೊತೆಗೆ ಇವು ಫ್ಯಾನ್ಸ್ ಬುದ್ಧಿಲ್ಲ, ಇವಕ್ಕ ಯಾರು ಏನಾರ ಅನ್ನಲ್ಲ, ನಿಮಗೆ ಯಾಕೆ ಬೇಕು ಮರಯ್ಯ? ಅವ್ರು ಹೇಳಿದ್ದು ಪೈರಸಿ ವಿರುದ್ಧ. ಅವ್ರು ಹೇಳಿರುವಂತಹ ಮಾಹಿತಿ ನಾನು ಪಕ್ಕ ಮಾಹಿತಿ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಏನಪ್ಪ ಅಂತಂದ್ರೆ, ಇಲ್ಲಿ ಏನಾಗ್ತಿದೆ ಅಂತಂದರೆ, ಅರ್ಜುನ್ ಜನ್ಯ ಮತ್ತು ಸುದೀಪ್ ಅವರು ಬಹಳ ಆತ್ಮೀಯರಾಗಿರುವಂತಹ ಇಬ್ಬರ ಸ್ನೇಹ ಅದು. ಏನಪ್ಪ ಅಂತ ಯಾಕಪ್ಪ ಅಂತಂದರೆ, ಇವರಿಬ್ಬರು ಕೆಂಪೇಗೌಡ ಚಿತ್ರದ ಮುಖಾಂತರ ಪಾದಾರ್ಪಣೆ ಮಾಡಿದಂತಹ ಅರ್ಜುನ್ ಜನ್ಯಾಜಿ ಅವರನ್ನು ಬೆಳೆಸುವಂಥ ಕಾರ್ಯ ಸುದೀಪ್ ರವರಾಗಿತ್ತು. ಸುದೀಪ್ ಅವರ ಪರಮ ಶಿಷ್ಯ ಈ ಅರ್ಜುನ್ ಜನ್ಯ. ಈ ಅರ್ಜುನ್ ಜನ್ಯಾಜಿಯವರು ಇವತ್ತು ಒಂದು 45 ಎನ್ನುವಂತಹ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಇದೇ ಡಿಸೆಂಬರ್ 25ಕ್ಕೆ. ಅದೇ ಡಿಸೆಂಬರ್ 25ಕ್ಕೆ ಕಿಚ್ಚ ಸುದೀಪ್, ಕನ್ನಡದ ಮಾಣಿಕ್ಯ ಎಂದು ಹೆಸರಾಗಿರುವಂಥ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕೂಡ ಅವತ್ತೇ ಬಿಡುಗಡೆ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ, 5 ತಿಂಗಳ ಹಿಂದೆಯೇ ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ಬರ್ತದೆ ಅಂತೇಳಿ ಅವರು ಆಗಲೇ ಡೇಟ್ ಅನೌನ್ಸ್ ಮಾಡಿದರು. ಬಟ್ 45 ಅಂತ ಸಿನಿಮಾ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿರುವಂತಹ, ಸ್ಟೋರಿ ಬರೆದಿರುವಂತಹ ಹಾಗೂ ಮ್ಯೂಸಿಕ್ ಸಂಯೋಜನೆಯನ್ನು ಮಾಡಿರುವಂತಹ, ಸಂಗೀತ ಸಂಯೋಜನೆ ಮಾಡಿರುವಂತಹ ಅರ್ಜುನ್ ಜನ್ಯಾಜಿ ಅವರ ಸಿನಿಮಾ ಅದು. ಹಾಗೆ ಅದರಲ್ಲಿ ಉಪೇಂದ್ರ ಅವರು, ಸೂಪರ್ ಸ್ಟಾರ್ ಉಪೇಂದ್ರ ಮತ್ತು ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ರಾಜ್ವಿ ಶೆಟ್ಟಿ ಅದ್ಭುತವಾದಂಥ ಒಂದು ಕಲಾ ತಂಡ ಸೇರಿ 45 ಎನ್ನುವಂತಹ ಕನ್ನಡ ಸಿನಿಮಾವನ್ನು ಮಾಡಿದೆ. ಆ ಕನ್ನಡ ಸಿನಿಮಾ ಕೂಡ ಇದೇ ಡಿಸೆಂಬರ್ 25ರಂದು ಬಿಡುಗಡೆ ಆಗ್ತಾ ಇದೆ. ಅದೇ ದಿನದಂದು ಈ ಮಾರ್ಕ್ ಎನ್ನುವಂತಹ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ನನ್ನ ವಿರುದ್ಧ ಒಂದು ಪಡೆ ರೆಡಿಯಾಗಿದೆ. ಆ ಪಡೆಯಲ್ಲಿ ಉಪೇಂದ್ರ ಅವರ ಅಭಿಮಾನಿಗಳಿದ್ದಾರೆ, ಶಿವಣ್ಣ ಅವರ ಅಭಿಮಾನಿಗಳಿದ್ದಾರೆ, ರಾಜ್ವಿ ಶೆಟ್ಟಿ ಅವರ ಅಭಿಮಾನಿಗಳಿದ್ದಾರೆ, ಅರ್ಜುನ್ ಜನ್ಯಾಜಿ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ಹಾಗಾಗಿ ನನ್ನ ವಿರುದ್ಧ ಒಂದು ಪಡೆ ನಿಂತಿದೆ. ಹಾಗಾಗಿ ನಾನು ಆ ಸಿನಿಮಾದಲ್ಲಿ ಯಾವ ಸಿನಿಮಾ ಚೆನ್ನಾಗಿದೆ ಆ ಸಿನಿಮಾ ಗೆಲ್ಲುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ನಾವು ಕೂಡ ಡೇಟ್ ಹಾಕ್ಕೊಂಡಿದ್ದೀವಿ, ಅವರು ಕೂಡ ಡೇಟ್ ಹಾಕ್ಕೊಂಡಿದ್ದಾರೆ. ಬಟ್ ನನಗೆ ವಿರುದ್ಧ, ನನ್ನ ಜೊತೆಗೆ ಬೆಳೆದವರು ನನಗೆ ವಿರುದ್ಧವಾದ್ರ ಎನ್ನುವಂಥ ವಿಚಾರದಲ್ಲಿ ಒಂದು ಕೌಂಟರ್ ಹೇಳಿರ್ಬೋದು. ಅದನ್ನು ತಗೊಂಡೋಗಿ ನೀವು ದರ್ಶನ್ಗೆ ಅಂದರು, ಪರೋಕ್ಷವಾಗಿ ದರ್ಶನ್ಗೆ ಅಂದರು, ಪ್ರತ್ಯಕ್ಷವಾಗಿ ವಿಜಯಲಕ್ಷ್ಮಿ ಅವ್ರಿಗಂದರು, ಯಾವುದನ್ನು ಬಿತ್ತಿತ್ತರೋ ಮಾಧ್ಯಮಗಳು. ತಲೆ ಏನಾರ ಬರಬರ ಐತೆ ಏನಿಲ್ಲ. ಇದರಿಂದ ಏನಾರ ಸಮಾಜಕ್ಕೆ ಏನಾರ ಕಂಟಕ ಐತೆ ಅಥವಾ ಸಮಾಜಕ್ಕೆ ಏನಾರ ಬಹುದೊಡ್ಡದಾಗಿರ್ತಕ್ಕಂಥ ಲಾಭ ಐತೆ, ಏನು ಪ್ರತಿಫಲ ಐತೆ ಹೇಳ್ರಿ ಅದರಿಂದ? ಅದನ್ನು ಪದೇ ತೋರಿಸ್ತಿರ್ತಾರಲ್ಲ. ಈಗಂತೂ ಸುದೀಪ್ ಅವ್ರಿಗೆ ಎಲ್ಲಿ ಹೋದ್ರೂ ಬರೀ ಅದೇ ಪ್ರಶ್ನೆ. ವಿಜಯಲಕ್ಷ್ಮಿ ಅವರು ನಿಮಗೇನೋ ಪರೋಕ್ಷವಾಗಿ ಹಿಂಗಂದ್ರಂತೆ, ಇದಕ್ಕೆ ನೀವೇನು ಪ್ರತಿಕ್ರಿಯೆ ಕೊಡ್ತಾರೆ? ಅವ್ರು ಹೇಳ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಅವರು ನನ್ನ ಹೆಸರನ್ನು ತೆಗೆದುಕೊಂಡಾಗ ಮಾತ್ರ ನಾನು ಮಾತಾಡ್ತೀನಿ ಅಂತ ಅವ್ರು ಹೇಳ್ತಾರೆ, ಬಿಡ್ತಾ ಇಲ್ಲ. ಎಲ್ಲಿ ಹೋದ್ರೂ ಬರೀ ಅದೇ ಪ್ರಶ್ನೆ. ಸರ್, ನಿಮ್ಮ ಯುದ್ಧ ಯಾರ ವಿರುದ್ಧ? ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾ ಇದ್ದೀರಿ. ಯಾರಿಗಿದು? ದರ್ಶನ್ ಅವ್ರಿಗೆ ಅಥವಾ ಅವರ ಪತ್ನಿ ಜೊತೆಗೆ ನೀವು ನಿಂತ್ಕೊಂಡಿದ್ರಿ. ಅವಾಗ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ಜಗಳವಾದಾಗ ನೀವೇ ನಿಂತು ಜಗಳ ಬರಬೇಕು. ಯಾಕೆ ತೆಗಿತೀರಿ ಅದೆಲ್ಲ? ರಾಮಾಯಣ ಮಹಾಭಾರತ ಮಾಡುವಂಥವ್ರು ನೀವೇ ಮಾಧ್ಯಮಗಳು. ಅದನ್ನು ನಿಮ್ಮನ್ನು ನೋಡಿ ಮತ್ತೆ ಫ್ಯಾನ್ಸ್ ಮತ್ತಷ್ಟು ರೋಚಿಗೆ ಹೇಳ್ತಾರೆ. ನೀವು ಒಂದು ಸ್ವಲ್ಪ ತೋರಿಸುವಂಥದ್ದು ಕಡಿಮೆ ಮಾಡಿರಿ.
ಅದು ಅವರವರ ವೈಯಕ್ತಿಕ ವಿಚಾರಗಳು. ನನಗನ್ಸಿದ ಮಟ್ಟಿಗೆ, ನಾನು ತಿಳಿದುಕೊಂಡಷ್ಟು ಮಟ್ಟಿಗೆ ಇದು ಪಕ್ಕ ಮಾಹಿತಿ. 45 ಸಿನಿಮಾದ ವಿರುದ್ಧ ಅವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ನಿನಗೆ ಹೇಳ್ತೇನಪ್ಪ ಅಷ್ಟ. ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ. ಅದನ್ನು ಬಿಟ್ಟು ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡೋಕೆ ಹೋಗ್ಬೇಡ್ರಿ ಮಾಧ್ಯಮಗಳು. 1-9 ಪೋಣಿಸಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ನೋಡ್ರಿ. ಬೆಂಕಿ ಹಚ್ಚಕ್ಕೆ ಮತ್ತೆ ತುಪ್ಪ ಹಾಕ್ತೀರಿ ಅದರೊಳಗೆ. ಏನು ಮಾತಾಡ್ತಿರುವ ಮರ ಮಾಧ್ಯಮಗಳು? ಅದನ್ನು ಎಲ್ಲ ಕಡೆಯಿಂದ ಮತ್ತೆ ಅದನ್ನು ಡಿಬೇಟ್ ಮಾಡಿ ಕೇಳ್ತಾರೆ. ಅದನ್ನು ಫ್ಯಾನ್ಸನ್ನು ಕರೆಸಿ. ಏನು ಕರ್ಮಪ್ಪ, ಅಬಾ ಥೋ. ಇಷ್ಟು ಹೇಳಕ್ಕೆ ಬಯಸ್ತೇನೆ. ದಯವಿಟ್ಟು ಅಭಿಮಾನಿಗಳೇ, ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು, ಇವರಿಬ್ಬರು ಕೂಡ ಕನ್ನಡ ಕಂಡಂತಹ ಅದ್ಭುತ ನಟರು. ಕನ್ನಡ ಚಿತ್ರರಂಗವನ್ನು ಬೆಳೆಸುವಲ್ಲಿ ಇಬ್ಬರದು ಕೂಡ ಮಹಾನ್ವತವಾದಂತಹ ಒಂದು ಪಾತ್ರವಿದೆ. ಸೊ ಹಾಗೆ ಇಬ್ಬರನ್ನು ಕೂಡ ಗೌರವಿಸಿ ನೀವು ಕಮೆಂಟ್ಗಳಲ್ಲಿ, ಟ್ವಿಟರ್ಗಳಲ್ಲಿ ಜಗಳ ಆಡೋದು ಬೇಡ ಅಂತಕ್ಕಂಥಷ್ಟೇ ನನ್ನ ವಾದ. ಈ ಮಾಧ್ಯಮಗಳ ಮಾತನ್ನು ಕೇಳಬೇಡ್ರಿ. ದರ್ಶನ್ಗೆ ಪರೋಕ್ಷವಾಗಿ ಕೊಟ್ಟರು, ವಿಜಯಲಕ್ಷ್ಮಿ ಅವರು ಪರೋಕ್ಷವಾಗಿ ಕೆಚ್ಚ ಸುದೀಪರಿಗೆ ಕೊಟ್ಟರು. ಇವೆಲ್ಲ ಮಾತು ಬೇಡ. ಅವ್ರವ್ರ ವಿಚಾರ ಅವ್ರು ಏನಾರು ಮಾಡ್ಕೊಂಡು ದೊಡ್ಡವ್ರ ವಿಚಾರ ನಿಮ್ಗೆ ಯಾಕೆ ಬೇಕು ಅಂತ ಹೇಳ್ತಾ ಈ ವಿಚಾರ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು 45 ಸಿನಿಮಾಕ್ಕೆ ಕೊಟ್ಟಿರುವಂಥ ಟಕ್ಕರೇ ಹೊರತು ಬೇರೆ ಯಾವುದೂ ಇಲ್ಲ ಅನ್ನೋಂಥದ್ದು. ಇದು ಬೇಕು ಅಂತಲೇ ಮಾಧ್ಯಮಗಳು ದರ್ಶನ್ ಮತ್ತು ಸುದೀಪ್ ಅವರಿಗೆ ತಂದಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿ ತಿಳ್ಕೊಳ್ಳೋದಿಷ್ಟೇ, ಇದು ಕೇವಲ 45 ಕೊಟ್ಟಿರುವಂತಹ ಟಕ್ಕರ್, ಅದು ಬಿಟ್ಟು ಬೇರೆ ಏನಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.